ಈ ಒಂದು ವಿಚಾರದಲ್ಲಿ ಕರಿಬೇಕಾ ಬೇಡವಾ ಅನ್ನುವಂಥ ಯಾವುದೇ ರೀತಿಯಲ್ಲಿ ಸಾರ್ವಜನಿಕರಲ್ಲಿ ಯಾವುದೇ ಗೊಂದಲವನ್ನು ಮಾಡಲಿಕ್ಕೆ ಕಾರಣ ಕೊಡಬಾರ್ದು ಎನ್ನುವ ಒಂದು ಉದ್ದೇಶದಿಂದ ನಾವು ಯಾವುದೇ ಪತ್ರಿಕಾಗೋಷ್ಠಿಯನ್ನು ಕರೆದಿರಲಿಲ್ಲ. ಮಾಧ್ಯಮದ ಮುಂದೆ ಬರುವಂಥ ಒಂದು ಅನಿವಾರ್ಯ ಪರಿಸ್ಥಿತಿ ಇವತ್ತು ಎದುರಾಯಿತು ಅಂತ ಹೇಳಲಿಕ್ಕೆ ನಾನು ಮೊದಲಿಗಾಗಿ ಇಚ್ಛಿಸ್ತೇನೆ. ಈ ಒಂದು ನಿನ್ನೆ ಈ ಕ್ಷೇತ್ರದ ನೂತನ ಪದಾಧಿಕಾರಿಗಳ ಆಯ್ಕೆ ಅಖಿಲ ಭಾರತ ಬಿಲ್ಲವರ ಯೂನಿಯನ್ನ ಮುಖಾಂತರ ಆಯ್ಕೆ ಆಗಿದೆ. ಇದಕ್ಕೆ ಕೋರ್ಟ್ನಿಂದಲೂ ಕೂಡ ಅವರ ಪರವಾಗಿ ತೀರ್ಪು ಬಂದಿದೆ ಅನ್ನುವಂಥ ಒಂದು ಮಾಧ್ಯಮಗೋಷ್ಠಿಯನ್ನು ನಿನ್ನೆ ಮಾಡಿದ್ರು. ನಿಜವಾಗ್ಲೂ ಹೇಳಬೇಕು ಅಂತ ಹೇಳಿದರೆ ಬಹಳಷ್ಟು ಆಶ್ಚರ್ಯ ಆಯಿತು. ಅದರಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದವರು ರವಿಶಂಕರ್ ಮಿಜಾರ್ ಅನ್ನೋರು. ಅವರು ಈ ಕ್ಷೇತ್ರದ ಈ ಹಿಂದೆ ಒಬ್ಬ ಆಡಳಿತ ಸಮಿತಿಯ ಸದಸ್ಯರು ಕೂಡ ಆಗಿದ್ದರು. ಕಳೆದ ಬಾರಿ ಅವರನ್ನು ಚೇಂಜ್ ಮಾಡಿ ಬದಲಾವಣೆ ಮಾಡಿ ಬೇರೆಯವರನ್ನು ನೇಮಕ ಮಾಡಿದ್ರು. ಅವರು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಬೇಕಾದ್ರೆ ಅವರು ಮಾತನಾಡಿದಂಥ ವಿಚಾರಗಳು, ಅವರು ಒಬ್ಬ LLB ಪದವೀಧರರು ಅಂತಲೂ ಕೂಡ ನಾನು ಬಹುಶಃ LLB ಮಾಡಿದ್ದಾರೆ ಆಗಿದೆ ಅಂತ ಹೇಳಿ ತಿಳ್ಕೊಂಡಿದ್ದೇನೆ. ಮೂಡ ಇದರ ಒಂದು ಚೇರ್ಮನ್ ಆಗಿ ಕೂಡ ಕೆಲಸ ಮಾಡಿದ್ದಂಥವ್ರು. ಆ ಥರ ಇರಬೇಕಾದ್ರೆ ಒಂದು ಸಾರ್ವಜನಿಕ ಜವಾಬ್ದಾರಿಯನ್ನು ಹೊತ್ತುಕೊಂಡಿದ್ದು ತಿಳಿದಂಥ ಒಂದು ವ್ಯಕ್ತಿ ಪತ್ರಿಕಾ ಮಾಧ್ಯಮದ ಮುಂದೆ ಬಂದು ಸುಳ್ಳು, ಯಾವುದೇ ಒಂದು ದಾಖಲೆಗಳಿಲ್ಲದೆ ಸುಳ್ಳು ವಿಚಾರಗಳನ್ನು ಜನರ ಮುಂದೆ ಇಟ್ಟು, ಪತ್ರಿಕಾವಾಗಿ ದೃಶ್ಯ ಮಾಧ್ಯಮದವರ ಮುಂದೆ ಇಟ್ಟು ಸಾರ್ವಜನಿಕರಲ್ಲಿ ಗೊಂದಲ ಮೂಡಿಸುವಂಥ ಒಂದು ಪ್ರಯತ್ನ ಮಾಡಿರುವಂಥದ್ದು ಖಂಡಿತವಾಗಲೂ ಬಹಳಷ್ಟು ಆಶ್ಚರ್ಯ ತಂದಿದೆ ನಮಗೆ. ಅದಕ್ಕೆ ಒಂದು ಸ್ಪಷ್ಟನೆ ಕೊಡಬೇಕು ಅಂತ ಹೇಳಿ ನಾವು ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು, ಅದೇ ಸ್ಪಷ್ಟನೆ ಕೊಡಬೇಕಾದ್ರೆ ನಾವು ಆಡಳಿತ ಸಮಿತಿಯವರು, ನಮ್ಮ ಮಾರ್ಗದರ್ಶಕರು, ಹಾಗೆ ಕ್ಷೇತ್ರದ ಭಕ್ತಾದಿಗಳ ಅಲ್ಲದೆ ನಮ್ಮ ಈ ಒಂದು ಕೋರ್ಟ್ ಕಟ್ಟಳೆಗಳಿಗೆ ದೇವಸ್ಥಾನದ ವಿಚಾರದಲ್ಲಿ ನಡೆದಿತ್ತು. ಇದನ್ನು ನಮ್ಮ ಪರವಾಗಿ ಚಿದಾನಂದ ಕಿದಿಲಾಯ ವಕೀಲರು, ಹಿರಿಯ ವಕೀಲರು ಇದ್ದಾರೆ, ಅವರ ಮುಖಾಂತರವೇ ನಿಮಗೆ ಸ್ಪಷ್ಟನೆಗಳನ್ನು ಕೊಡಬೇಕು, ದಾಖಲೆಗಳನ್ನು ಕೂಡ ಒದಗಿಸಿ ಕೊಡಬೇಕು ಎನ್ನುವ ವಿಚಾರದಲ್ಲಿ ನಾವು ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತೇವೆ. ಮೊದಲಿಂದಾಗಿ ಈ ಕ್ಷೇತ್ರ ತಮಗೆ ಗೊತ್ತಿದೆ, ಸಮಸ್ತ ಹಿಂದುಳಿದವರಿಗೆ ದೇವಸ್ಥಾನಕ್ಕೆ ಪ್ರವೇಶ ಇಲ್ಲದಂಥ ಸಮಯದಲ್ಲಿ ಈ ಅಸ್ಪೃಶ್ಯತೆಯ ವಿರುದ್ಧ ಕೇರಳದಲ್ಲಿ ಸಂಘರ್ಷ ರಹಿತ ಕ್ರಾಂತಿಯನ್ನು ಮಾಡುತ್ತಿದ್ದಂತಹ ಈಗಿನ ಜಗದ್ಗುರು ಅಂತ ನಾವು ಕರೀತೇವೆ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಒಂದು ಕ್ರಾಂತಿಗಳನ್ನು ಮಾಡ್ತಿರ್ಬೇಕಾದ್ರೆ ಇಲ್ಲಿಯೂ ಕೂಡ ಶೋಷಿತ ವರ್ಗದವರು ಹೋಗಿ ಅವರನ್ನು ಭೇಟಿಯಾಗಿ ನಮ್ಮಲ್ಲಿ ಯಾವ ರೀತಿಯ ಸಮಸ್ಯೆಗಳಿದೆ ಇದರ ಬಗ್ಗೆ ಅವರಿಗೆ ಮನವರಿಕೆ ಮಾಡಿ ವಿಚಾರಗಳನ್ನು ತಿಳಿಸಿ ಅವರನ್ನು ಮಂಗಳೂರಿಗೆ ಆಮಂತ್ರಣ ಮಾಡಿದಾಗ ಅವರು ಮಂಗಳೂರಿಗೆ 1908ರಲ್ಲಿ ಬಂದು ಬೇರೆ ಬೇರೆ ಸ್ಥಳಗಳನ್ನು ನೋಡಿ ಇಲ್ಲಿ ಈಗ ಇದರಿಂದ ಗೋಕರ್ಣನಾಥ ಕ್ಷೇತ್ರ ಇರುವ ಜಾಗವನ್ನು ನೋಡಿದ್ದು ಪವಿತ್ರವಾದಂಥ ಜಾಗ, ಇಲ್ಲಿ ಒಂದು ಶಕ್ತಿ ಇದೆ, ಇಲ್ಲಿ ದೇವಸ್ಥಾನಗಳನ್ನು ನಾವು ನಿರ್ಮಾಣ ಮಾಡ್ಬೋದು ಎನ್ನುವ ಮಾತನ್ನು ಹೇಳಿದ ಪ್ರಕಾರ ಅಂದು ಸಾಹುಕಾರ್ ಕೊರಗಪ್ಪನವರ ನೇತೃತ್ವದ ತಂಡ ಇಲ್ಲಿ ಕ್ಷೇತ್ರದ ನಿರ್ಮಾಣ ಕೆಲಸಕ್ಕೆ ಇಳಿತಾರೆ. ಆ ಪ್ರಕಾರ 1912ರಲ್ಲಿ ಈ ಕ್ಷೇತ್ರದ ಕೆಲಸ ನಿರ್ಮಾಣದ ಕೆಲಸ ಪೂರ್ಣಗೊಂಡ ನಂತರ 1912 ಫೆಬ್ರವರಿ 21ರಂದು ಬ್ರಹ್ಮಶ್ರೀ ನಾರಾಯಣ ಗುರುಗಳೇ ಅವರ ಅಮೃತ ಹಸ್ತದಿಂದ ಶಿವಲಿಂಗವನ್ನು ಸ್ಥಾಪನೆ ಮಾಡಿ ಗೋಕರ್ಣನಾಥ ಕ್ಷೇತ್ರ ಸ್ಥಾಪನೆ ಆದಂಥ ದಿವಸ. ಆ ದಿವಸದಿಂದ ಸಮಸ್ತ ಹಿಂದುಳಿದ ವರ್ಗಗಳಿಗೆ ದೇವಸ್ಥಾನಕ್ಕೆ ಹೋಗಲು ಅನುಮತಿ ಸಿಕ್ಕಿದಂಥ ಒಂದು ಪವಿತ್ರವಾದಂಥ ದಿವಸ. ಈ ಕ್ಷೇತ್ರವನ್ನು ಆ ದಿನದಿಂದಲೂ ಕೂಡ ಸಾಹುಕಾರ ಕೊರಗಪ್ಪನರವರ ನೇತೃತ್ವದಲ್ಲಿ ನಡೆದುಕೊಂಡು ಬರ್ತಾ ಇತ್ತು. 1920ರಲ್ಲಿ ಈ ಒಂದು ಕ್ಷೇತ್ರವನ್ನು ಮುನ್ನಡೆಸಬೇಕಾದ್ರೆ ಇದಕ್ಕೆ ಬೈಲಾಗಳಿದೆಲ್ಲ ಬೇಕು ಅಂತ ಹೇಳಿ ಸಾಹುಕಾರ ಕೊರಗಪ್ಪನವರು 1920ರಲ್ಲಿ ಒಂದು ರಿಲೀಸ್ ಡೀಡನ್ನು ಮಾಡ್ತಾರೆ. ರಿಲೀಸ್ ಡೀಡ್ ಮಾಡಿ ಈ ಕ್ಷೇತ್ರದ ಇರುವ ಜಾಗಗಳನ್ನೆಲ್ಲ, ಅದು ಅವರ ಹೆಸರಲ್ಲಿತ್ತು, ಅದನ್ನು ಶ್ರೀ ಗೋಕರ್ಣನಾಥ ದೇವರು ಎನ್ನುವ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿ, ದೇವರು ಅದನ್ನು ಮ್ಯಾನೇಜ್ಮೆಂಟ್ ಮಾಡಲಿಕ್ಕಾಗೋದಿಲ್ಲ, ಇದನ್ನು ಮ್ಯಾನೇಜ್ಮೆಂಟ್ ಮಾಡಲಿಕ್ಕೆ ಬಿಲ್ಲವರ ಯೂನಿಯನ್ ಎನ್ನುವ ಸಂಸ್ಥೆಯನ್ನು ಆರಂಭ ಮಾಡೋದ್ರ ಬಗ್ಗೆ ಅದರಲ್ಲಿ ವಿಚಾರಗಳನ್ನು ತಿಳಿಸಿ ಆ ರಿಲೀಸ್ ಡೀಡನ್ನು ಮಾಡಿಕೊಟ್ಟಿರ್ತಾರೆ. ಅದರ ನಂತರ ನಮ್ಮ ಸಮಾಜದ ಹಿರಿಯರು ಈ ಹಿಂದಿನಿಂದ 1990ರ ತನಕಲ್ಲೂ ಸುಸೂತ್ರವಾಗಿ ನಡೆದುಕೊಂಡು ಬರ್ತಾ ಇತ್ತು. 1989ರಲ್ಲಿ ನಮ್ಮ ಸಮಾಜದ ಹೆಮ್ಮೆ, ನಾವೇನು ಇಲ್ಲಿ ಹೇಳಬೇಕಾದಂಥ ಅಗತ್ಯ ಇಲ್ಲ,
ಮಾನ್ಯ ಶ್ರೀಮಾನ್ ಬಿ ಜನಾರ್ದನ್ ಪೂಜಾರಿ ಅವರು ಏನು, ಜನಾರ್ದನ್ ಪೂಜಾರಿ ಅವರ ಈ ಒಂದು ದೇಶಕ್ಕೆ ಅವರ ಸೇವೆ ಏನು, ವಿಶೇಷವಾಗಿ ಗೋಕರ್ಣನಾಥ ದೇವಸ್ಥಾನದಲ್ಲಿ ಅವರು ಮಾಡಿರುವಂಥ ಸೇವೆ ಏನು ಅಂತ ಹೇಳಿ ನಮಗಿಂತ ಜಾಸ್ತಿ ಬಹುಶಃ ನಿಮಗೆಲ್ಲರಿಗೂ ತಿಳಿದಿದೆ, ಯಾರಿಗೂ ಕೂಡ ನಾವು ಹೇಳುವಂಥ ಅಗತ್ಯ ಇಲ್ಲ. ಅವರ ನೇತೃತ್ವದಲ್ಲಿ ಈ ಕ್ಷೇತ್ರದ ನವೀಕರಣ ಕೇಳಿದ್ದಾರೆ. ನವೀಕರಣ ಕೇಳಿದಾಗ ಬಿಲ್ಲವರ ಯೂನಿಯನ್ ಅಂತ ನಾನು ಏನು ಹೇಳಿದೆ, ಕೊರಗಪ್ಪನವರು ಬಿಲ್ಲವರ ಯೂನಿಯನ್, ಗೋಕರ್ಣನಾಥ ದೇವರು ಎನ್ನುವಂಥ ಆ ಇದರಲ್ಲಿ ಬಿಲ್ಲವರ ಯೂನಿಯನನ್ನು ಆರಂಭ ಮಾಡಿ ಅದಕ್ಕೆ ಕೊಟ್ಟಿರ್ತಾರೆ. ದಾಮೋದರ ಸುವರ್ಣ ಎನ್ನುವರು ಈ ಕ್ಷೇತ್ರದ ಬಿಲ್ಲವರ ಯೂನಿಯನ್ನ ಅಧ್ಯಕ್ಷರಾಗಿದ್ದರು. ಆ ಸಮಯದಲ್ಲಿ ಒಂದು ಮೀಟಿಂಗ್ನಲ್ಲಿ ಈ ಬಿಲ್ಲವರ ಯೂನಿಯನ್ನ ಹೆಸರನ್ನು ಅಖಿಲ ಭಾರತ ಬಿಲ್ಲವರ ಯೂನಿಯನ್ ಆಗಿ ಪರಿವರ್ತನೆ ಮಾಡಬೇಕು ಎನ್ನುವುದರ ಬಗ್ಗೆ ಒಂದು ಮನವಿಯನ್ನು ಅವರು ಮಾಡ್ತಾರೆ. ಅದಕ್ಕೆ ಅಲ್ಲಿದ್ದ ಎಲ್ಲರೂ ಒಮ್ಮತದಿಂದ ಅದಕ್ಕೆ ಮಂಜೂರಾತಿಯನ್ನು ಮಾಡ್ತಾರೆ, ಒಪ್ಪಿಗೆಯನ್ನು ನೀಡಿರ್ತಾರೆ. ಆನಂತರ ಬಿಲ್ಲವರ ಯೂನಿಯನ್ ಇದ್ದದ್ದು ಅಖಿಲ ಭಾರತ ಬಿಲ್ಲವರ ಯೂನಿಯನ್ ಅಂತ ಆಗುತ್ತೆ. ಆದರೆ ಅವ್ರು ಏನು ಮಾಡಿದರು ಅಂತ ಹೇಳಿದರೆ, ಸೊ ಅದೇ ರೀತಿ ನಡೀತಾ ಹೋಗ್ತಾ ಇತ್ತು. ಒಂದು ವರ್ಷದಲ್ಲಿ ನಮಗೆ ನಮ್ಮ ಹಿರಿಯರಿಗೆ ಹಿಂದೆ ತಾಲೂಕು ಆಫೀಸಿನಿಂದ ಒಂದು ಫೋನ್ ಬರುತ್ತೆ. ಆ ಫೋನಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದರೆ, ದೇವಸ್ಥಾನದ ಪ್ರಾಪರ್ಟಿಯನ್ನು ಗೋಕರ್ಣನಾಥ ದೇವರಿದ್ದದ್ದನ್ನು ನಾರಾಯಣಗುರು ಎಜುಕೇಷನ್ ಟ್ರಸ್ಟಿಗೆ ವರ್ಗಾಯಿಸ ಮಾಡಲಿಕ್ಕೆ ಅರ್ಜಿ ಕೊಟ್ಟಿದ್ದಾರೆ ಇಲ್ಲಿ ಅಂತೇಳಿ ಒಂದು ಫೋನ್ ಮುಖಾಂತರ ತಿಳಿಸ್ತಾರೆ. ಬಹುಶಃ ಇದೆಲ್ಲರಿಗೂ ಶಾಕ್ ನೀಡುವಂಥ ವಿಚಾರ. ಯಾಕೆಂತ ಹೇಳಿದರೆ, ಈ ಬಿಲ್ಲವರ ಯೂನಿಯನ್ ಇರ್ಬೋದು ಅಥವಾ ಗೋಕರ್ಣನಾಥ ದೇವರು, ಇದು ಎಲ್ಲ ಆಸ್ತಿಗಳು ಕೂಡ ಸಾರ್ವಜನಿಕರು, ಬಿಲ್ಲವ ಸಮಾಜದವರು ಎಲ್ಲರೂ ಸೇರಿಕೊಟ್ಟಿರುವಂಥ ಆಸ್ತಿ. ಇದು ಬಿಲ್ಲವರ ಸಮಾಜದಲ್ಲಿ ಹುಟ್ಟಿದಂಥ ಒಂದು ಮಗುವಿಗೆ ಕೂಡ ಇದರಲ್ಲಿ ಅಧಿಕಾರ ಯಾವತ್ತೂ ಕೂಡ ಇರುವಂಥದ್ದು. ಇದನ್ನು ಒಂದು ಟ್ರಸ್ಟ್, ಖಾಸಗಿ ಟ್ರಸ್ಟ್, ನಾರಾಯಣ ಗುರು ಎಜುಕೇಷನ್ ಟ್ರಸ್ಟ್ ಅಂತ ಮಾಡಿ ಅದನ್ನು ಆರಂಭ ಮಾಡ್ತಾರೆ. ಅದರಲ್ಲಿ ಯಾರಿರ್ತಾರೆ ಅಂತ ಹೇಳಿದರೆ, ದಾಮೋದರ ಸುವರ್ಣ ಅವರು ಹೇಳ್ತಾರೆ, ಅವರ ಮಕ್ಕಳು, ಅವರ ರಿಲೇಟಿವ್ಸ್ ಹಾಕಿ ಒಂದು ಟ್ರಸ್ಟನ್ನು ಸ್ಥಾಪನೆ ಮಾಡಿರ್ತಾರೆ. ಇದು ನಮ್ಮ ಹಿರಿಯರಿಗೆ ಆ ಸಮಯದಲ್ಲೇ ಗೊತ್ತಾಗುತ್ತೆ. ಆ ಬಗ್ಗೆ ಅವರಲ್ಲಿ ಕೂಡಲೇ ಇದರ ಬಗ್ಗೆ ಕೇಳಿದಾಗ ಅವರು ಅದನ್ನು ನಂತರ ಮಿನಿಟ್ಸ್ ಬುಕ್ಕನ್ನು ತೆಗೆದಾಗ ಅದರಲ್ಲಿ ಇವರು ರೆಸಲ್ಯೂಷನನ್ನು ಸೇರಿಸಿರುವಂಥದ್ದು ಓವರ್ ರೈಟಿಂಗ್ ಅದರಲ್ಲಿ ಕಾಣುತ್ತೆ. ಇದರ ನಂತರ ಇದೊಂದು ವಿವಾದವಾಗಿ ಉರುಳುತ್ತೆ. ನಮ್ಮ ಹಿಂದಿನವರು, ನೀವು ಒಂದು ಆ ನಾರಾಯಣ ಗುರು ಎಜುಕೇಷನ್ ಟ್ರಸ್ಟ್ ಅಂತ ಏನು ಮಾಡಿದ್ದೀರಿ, ಖಾಸಗಿ ಟ್ರಸ್ಟ್ ಮಾಡಿದ್ದೀರಿ, ಅದನ್ನು ರದ್ದು ಮಾಡಬೇಕು. ಇಲ್ಲ ಅಂತ ಹೇಳಿದರೆ ನಾವು ನಿಮ್ಮೊಟ್ಟಿಗೆ ಬರುವುದಿಲ್ಲ, ಬಿಲ್ಲವರ ಯೂನಿಯನ್ ಅಂತೆ ನಾವು ಇರ್ತೇವೆ, ದೇವಸ್ಥಾನ ನಾವು ನಡೆಸ್ತೇವೆ ಅನ್ನುವಂಥ ಮಾತನ್ನು ಹೇಳ್ತೇವೆ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.